ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ, ಬರುವಂಥ ದಿನಗಳು ದ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಬರ್ತಾ ಇದೆ, ಅವರ ಒಂದು ಎಮೋಷನ್ಸ್ ಇರ್ಬೋದು, ಮತ್ತೆ ಅವರ ಒಂದು ಲವ್ ರಿಲೇಶನ್ಶಿಪ್, ಕರಿಯರ್ ಏನಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ರೀಡಿಂಗ್ ನಿಮಗೆ 28 ನೆಕ್ಸ್ಟ್ 10th ಮೇ ವರೆಗೂ ಇರುತ್ತೆ. ಚೆಕ್ಔಟ್ ಮಾಡಿ. ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನಿಮಗೆ ಅವೈಲೇಬಲ್ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ. ಸೊ ಪರ್ಸನಲ್ ರೀಡಿಂಗ್ ಏನಾದರೂ ಬೇಕಾಗಿದ್ರೆ ಅಲ್ಲಿನೂ ನೀವು ನಿಮ್ಮ ಒಂದು ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಮತ್ತೆ ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ರೀಡಿಂಗ್ ಇಷ್ಟ ಆಗಿತ್ತು ಅಂತಂದ್ರೆ ಒಂದ್ಸಾರಿ ಲೈಕ್, ಶೇರ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೊಂದು ಏನು ಹೇಳಬೇಕು ಅಂತಂದ್ರೆ, ಓಕೆ, ಫಸ್ಟ್ ಆಫ್ ಆಲ್ ಇವತ್ತು ನಾವು ಚೆಕ್ ಮಾಡೋಣ ನಿಮ್ಮ ಎಮೋಷನ್ಸ್ ಏನು ಬರ್ತಾ ಇದೆ. ಸೊ ಫಸ್ಟಲ್ಲಿ ಲಾಸ್ಟಲ್ಲಿ ಎಮೋಷನ್ಸ್ ಕಾರ್ಡನ್ನು ತಗೊಳ್ಳೋಣ. ಎಮೋಷ್ನಲಿ ನೀವು ಯಾವ ರೀತಿ ಫೀಲ್ ಮಾಡ್ಕೊಳ್ತೀರಾ ಈ ಒಂದು ದಿನಗಳಲ್ಲಿ ಅಂತ ಹೇಳಿ. ಓಕೆ, ವಾವ್, ಸೂಪರ್. ವಿಸ್ಡಮ್ ಕಾರ್ಡ್ ಬರ್ತಾ ಇದೆ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಇನ್ಸೈಡ್, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ತೀರಾ ಬರುವಂಥ ದಿನಗಳಲ್ಲಿ. ನಿಮ್ಮ ಕೆಪಾಸಿಟಿ ಏನಿದೆ, ನೀವು ಎಷ್ಟು ಕೆಪಬಲ್ ಇದ್ದೀರಾ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ನೀವೇನು ಮಾಡ್ತೀರಾ, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ. ಅಲೋವಿಂಗ್ ಯು ಟು ಸಿ ದ ಎಸೆನ್ಸ್ ಆಫ್ ಅ ಥಿಂಗ್ಸ್. ಯಾವ್ಯಾವ ಫೀಲ್ಡಲ್ಲಿ ನೀವು ಚೆನ್ನಾಗಿ ಮಾಡ್ಬೋದು, ಏನೇನು ಮಾಡ್ಬೋದು ಅನ್ನೋದಕ್ಕೆ ನೀವು ಪ್ರಯಾರಿಟಿಯನ್ನು ಕೊಡ್ತೀರಾ. ಯಾವಾಗ ಈ ಒಂದು ಚಾಣಾಕ್ಷತನ, ವಿಸ್ಡಮ್ ಅನ್ನುವಂಥದ್ದು ನಿಮ್ಮ ಲೈಫಲ್ಲಿ ಬರುತ್ತೆ, ನಿಮ್ಮ ಇನ್ನರ್ ಪರ್ಸನಾಲಿಟಿ ಏನಿದೆ, ನಿಮ್ಮ ಒಳಗಿನ ಧ್ವನಿ ಏನಿದೆ, ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಓಕೆ, ಅಂದ್ರೆ ನೀವು ಈ ದಿನಗಳಲ್ಲಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ. ನಿಮ್ಮ ಒಳಗಿರುವಂತ ಶಕ್ತಿ ಏನಿದೆ ಅದನ್ನ ನೀವು ತಿಳ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತೀರಾ ಅನ್ನುವಂಥದ್ದು ಬರ್ತಾ ಇದೆ. ಓಕೆ, ಲಾಸ್ಟಲ್ಲಿ ಕೂಡ ನಾವು ಚೆಕ್ ಮಾಡೋಣ ರಿಲೇಟೆಡ್ ಏನು ಬರ್ತಾ ಇದೆ ಅಂತ ಹೇಳಿ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಹೆಲ್ತನ್ನು ನಾನು ನೋಡ್ತಾ ಇದ್ದೀನಿ. ಸೊ ಹೆಲ್ತ್ ಆಸ್ಪೆಕ್ಟಿಂದ ಓಕೆ, ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಂತಂದರೆ, ತುಂಬ ಜಗ್ಲಿಂಗ್ ಮಾಡ್ತಾ ಇದ್ದೀರಾ. ನಿಮ್ಮಲ್ಲೇ ನಿಮಗೆ ಒಂದು ಕಾಂಪಿಟೇಷನ್ ಬಿಲ್ಡ್ ಆಗ್ತಾ ಇದೆ. ಚಾಲೆಂಜಸ್ಸನ್ನು ಫೇಸ್ ಮಾಡ್ತಾ ಇದ್ದೀರಾ. ಮತ್ತು ನನಗೆ ಅನ್ನಿಸ್ತಾ ಇರೋವಂಥದ್ದು ಎಲ್ಲೋ ಒಂದು ಕಡೆ ಒಂದು ಅಂದರೆ ಚಾಲೆಂಜಸ್ ಯಾವ ರೀತಿ ಅಂತಂದರೆ, ಏನು ಮಾಡಬೇಕು ಅನ್ನೋ ಅಂಥದ್ರ ಬಗ್ಗೆ ನಿಮ್ಮ ಮೈಂಡಲ್ಲಿ ಓಡ್ತಾ ಇರೋದು. ಓಕೆ, ಹೆಲ್ತ್ ಆಸ್ಪೆಕ್ಟ್ ಇಂದ ನಾನು ನೋಡ್ತಾ ಇರೋವಂಥದ್ದು ತುಂಬಾನೇ ಡಿಸ್ಟರ್ಬ್ಡ್ ಮೈಂಡ್ ಅಂತ ಏನು ಹೇಳ್ತೀವಿ, ಅದೇ ಹೇಳಿದ್ನಲ್ವ, ಚಾಲೆಂಜಸ್, ಡಿಸ್ಟರ್ಬ್ಡ್ ಮೈಂಡ್. ಸ್ವಲ್ಪ ಎನರ್ಜಿ ಡ್ರೈನ್ ಆಗೋ ರೀತಿ ನಿಮಗೆ ಆಗ್ತಾ ಇದೆ. ಎನರ್ಜಿ ಡ್ರೈನ್ ಇಟ್ ಮೀನ್ಸ್ ಶಕ್ತಿ ಇಲ್ಲ, ನಿಶಕ್ತಿ ಆಗಿದ್ದೀರಾ, ಶಕ್ತಿಯನ್ನ ಕಳ್ಕೊಳ್ತಾ ಇದ್ದೀರಾ ಅನ್ನೋವಂಥದ್ದು. ಸೊ ಸ್ವಲ್ಪ ನಿಮ್ಮಷ್ಟಕ್ಕೆ ನೀವು ಕೈಂಡ್ ಹಾರ್ಟೆಡ್ ಆಗಿರೋದು ತುಂಬಾ ಉತ್ತಮ. ಗ್ರೌಂಡೆಡ್ ಆಗಿರೋದು, ಕೈಂಡ್ ಹಾರ್ಟೆಡ್ ಆಗಿರೋದು ತುಂಬಾ ಉತ್ತಮ ಅಂತ ಹೇಳಿ ನನಗೆ ಅನಿಸುತ್ತೆ. ಓಕೆ, ತುಂಬ ನಿಮ್ಮನ್ನ ನೀವು ಆ ಒಂದು ಝೋನಲ್ಲಿ ಹಾಕೊಳ್ಳಿಕ್ಕೆ ಹೋಗಬೇಡಿ, ರೆಸ್ಟ್ರಿಕ್ಟೆಡ್ ಮೋಡಲ್ಲಿ ಹಾಕೊಳ್ಳಿಕ್ಕೆ ಹೋಗಬೇಡಿ. ಮತ್ತೆ ನಿಮ್ಗೆ ಏನಾದರೂ ತೊಂದರೆ ಅಂತ ಆಗ್ತಾ ಇದ್ರೆ ಸ್ವಲ್ಪ ನೀವು ಅದನ್ನ ಡಿಸ್ಕಸ್ ಮಾಡಿ ಇನ್ನೊಬ್ಬರ ಜೊತೆಗೆ. ಓಕೆ, ಇನ್ನು ಬರುವಂಥ ದಿನಗಳಲ್ಲಿ ಓಕೆ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನಿಮ್ಮ ಒಂದು ಹೆಲ್ತ್ ಏನಿದೆ ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ, ಅದ್ರ ಮೇಲೆ ಓವರ್ಕಮ್ ಮಾಡ್ಕೊಳ್ತೀರಾ. ಏನಿವಾಗ ನಿಮಗೆ ಜಗ್ಲಿಂಗ್ ನಡೀತಾ ಇದೆ, ಚಾಲೆಂಜಸ್ ಬರ್ತಾ ಇದೆ, ನಿಮ್ಮ ಥಾಟ್ಸಲ್ಲಿ ಫೇಸ್ ಮಾಡ್ತಾ ಇದ್ದೀರಾ, ಅದರಿಂದ ನೀವು ಓವರ್ಕಮ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಏನು ಪ್ರಾಬ್ಲಮ್ ಇಲ್ಲ, ಬ್ಯಾಲೆನ್ಸ್ಡ್ ಆಗಿರ್ತೀರಾ. ಓಕೆ, ಯೂನಿವರ್ಸ್ ನಿಮಗೆ ಏನು ಹೇಳ್ತಾ ಇದೆ ಹಾಗಿದ್ರೆ, ಯೂನಿವರ್ಸ್ ಮೆಸೇಜ್ ಏನು ಕೊಡ್ತಾ ಇದೆ, ಗೈಡೆನ್ಸ್. ಓಕೆ, ಇಲ್ಲಿ ಏನು ಹೇಳ್ತಾ ಇದೆ ಯೂನಿವರ್ಸ್ ಅಂದರೆ, ಬರುವಂಥ ದಿನಗಳಲ್ಲಿ ಸ್ವಲ್ಪ ನೀವು ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾವ ರೀತಿಯ ಅವೇರ್ನೆಸ್ ಅಂತಂದರೆ, ಜನ ಏನೇ ಹೇಳ್ತಾರಂತ ಹೇಳಿ ನೀವು ನಿಮ್ಮನ್ನ ಆ ಒಂದು ಟ್ರ್ಯಾಕಲ್ಲಿ ಹಾಕೊಳ್ಳಿಕ್ಕೆ ಹೋಗಬೇಡಿ. ಏನೋ ಮಾತಾಡ್ತಾ ಇದ್ದಾರೆ ನನ್ನ ಬಗ್ಗೆ ಅನ್ನೋವಂಥದ್ದು, ಗಾಸಿಪ್ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು, ನಿಮಗೆ ನಿಮ್ಮಷ್ಟಕ್ಕೆ ನೀವೇ ಆ ರೀತಿ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಟ್ರುತ್ ಏನಿದೆ ಅದನ್ನು ಕಣ್ ತೆಗೆದು ನೋಡಬೇಕಾಗತ್ತೆ. ಓಕೆ, ಸೊ ಯಾರೋ ಏನೋ ಹೇಳಿದ್ರು ಅನ್ನೋದ್ರ ಬಗ್ಗೆ ನೀವು ನಂಬೋದ್ರಕ್ಕಿಂತ ಟ್ರುತ್ ಏನಿದೆ ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಿ ಅನ್ನೋವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಮತ್ತೆ ನಿಮ್ಮ ಒಂದು
ಕರಿಯರ್ ಏನಿದೆ, ಓಕೆ, ಕರಿಯರ್ ನೋಡಿ ತುಂಬ ಪೀಕ್ ಲೆವೆಲಲ್ಲಿ ಕರಿಯರ್ ಇರುವಂಥದ್ದು. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆಯಾ ಕರಿಯರ್ ವೈಸ್ನ ನೋಡಿದಾಗ. ಮತ್ತು ಎಲ್ಲ ಸೋರ್ಸ್ ಇದೆ, ಅದನ್ನು ಯುಟಿಲೈಸೇಷನ್ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀರಾ. ತುಂಬ ಪೀಕ್ ಲೆವೆಲಲ್ಲಿ ನಿಮ್ಮ ಕರಿಯರ್ ಇದೆ ಇವಾಗ. ಬಟ್ ಏನಾಗುತ್ತೆ ಹಾಗಿದ್ರೆ, ನೀವು ಇನ್ನೊಬ್ಬರ ಮೇಲೆ ನಂಬಿಬಿಟ್ಟು ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಜಾಬನ್ನು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಹೋಗಬೇಡಿ. ಒಂದೇದ್ದು, ಇನ್ನೊಬ್ರನ್ನ ಈಸಿಯಾಗಿ ನಂಬಿ ಅದನ್ನ ಅವ್ರ ಕೈಯಲ್ಲಿ ಕೊಡ್ಲಿಕ್ಕೆ ಹೋಗಬೇಡಿ. ಆ ರೀತಿ ಸಿಚುವೇಶನ್ ಬರುತ್ತೆ. ಓಕೆ, ಸೊ ಅಷ್ಟು ಈಸಿಯಾಗಿ ಇದನ್ನ ಇನ್ನೊಬ್ಬರಿಗೆ ಹ್ಯಾಂಡಲ್ ಮಾಡೋದಕ್ಕೆ ನೀವು ಕೊಡ್ಲಿಕ್ಕೆ ಹೋಗಬೇಡಿ. ತುಂಬ ಇಂಪಾರ್ಟೆಂಟ್ ಮೆಸೇಜ್ ಇದೆ, ಇದನ್ನ ಅರ್ಥ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಇವಾಗ ಮಾತ್ರ ಯಾವುದೂ ನನಗೆ ಕೊರತೆ ಅಂತ ಅನ್ನಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ಎಲ್ಲ ರಿಸೋರ್ಸಸ್ ಇದೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ. ಆದರೆ ಇಲ್ಲಿ ಇನ್ನೂ ಒಂದು ಏನು ಹೇಳಲಿಕ್ಕೆ ಹೋಗ್ತಾ ಇದೆ ಯೂನಿವರ್ಸ್ ಅಂತಂದ್ರೆ, ಎಲ್ಲೋ ಒಂದು ಕಡೆ ಎಲ್ಲೋ ನಿಮ್ಮ ನಿರ್ಧಾರಗಳು ಯಾವ ರೀತಿ ಇದೆ ಅಂತಂದ್ರೆ, ಪರ್ಫಾರ್ಮೆನ್ಸ್ ಏನೋ ಮಾಡ್ತಾ ಇದ್ದೀರಾ, ನಿರ್ಧಾರಗಳು ಯಾವ ರೀತಿ ಇದೆ, ಎಲ್ಲಾನು ಮಾಡಿದಾದ್ಮೇಲೆ ನೀವು ಎಲ್ಲಾನು ಓಕೆ ದೇವ್ರಿದ್ದಾನೆ ನೋಡ್ಕೊಳ್ಳೋಣ, ಇವಾಗ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಮಾಡಬೇಕು, ದೇವ್ರಿದ್ದಾನೆ ಮುಂದೇನಾಗತ್ತೆ, ಓಕೆ ಇದನ್ನು ಮಾಡ್ಬೇಕಾ ಮಾಡಬೇಕು, ಈ ರೀತಿ ಹೋಗ್ತಾ ಇದ್ದೀರಾ. ಓಕೆ, ರಿಸೋರ್ಸಸ್ ಇದೆ, ಅದನ್ನ ಯುಟಿಲೈಸ್ ಕೂಡ ಮಾಡ್ಕೊಳ್ತಾ ಇದ್ದೀರಾ. ಬಟ್ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಆ ರೀತಿ ವಿಚಾರ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಾ, ಓಕೆ ಬ್ಲೈಂಡ್ ಆಗಿ ನೀವು ನಂಬ್ಕೊಂಡು ಹೋಗ್ತಾ ಇದ್ದೀರಾ. ಅಂದ್ರೆ ಅದು ನಿಮ್ಗೆ ಪಾಸಿಟಿವ್ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಇನ್ನೂ ಒಂದ್ ಏನಂತಂದ್ರೆ, ಯಾರಾದ್ರೂ ನಿಮ್ಮ ವೆಲ್ ವಿಷರ್ಸ್ ಏನಾದ್ರೂ ನಿಮ್ಗೆ ಹೇಳಲಿಕ್ಕೆ ಬಂದ್ರೆ, ಏನಾದ್ರೂ ನಿಮ್ಗೆ ಅಡ್ವೈಸ್ ಮಾಡ್ತಾ ಇದ್ದಾರಾ, ಆ ಅಡ್ವೈಸ್ ಅನ್ನ ನೀವು ಕೇಳಬೇಕಾಗತ್ತೆ. ಓಕೆ, ಅಂದ್ರೆ ನಿಮ್ಮಷ್ಟಕ್ಕೆ ನೀವೇ ಡಿಸಿಷನ್ಸ್ ಅನ್ನ ತಗೊಳ್ಳಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಆ ಒಂದು ಈ ಪ್ರೆಸೆಂಟ್ ಮೊಮೆಂಟ್ ನಿಮ್ಮ ಸಿಚುವೇಶನ್ ಅದೇ ರೀತಿ ಆಗಿದೆ. ನೀವೇನ್ ಮಾಡ್ತೀರಾ, ನೀವೇ ಡಿಸಿಷನ್ಸ್ ಅನ್ನ ನೀವೇ ತಗೊಳ್ತಾ ಇದ್ದೀರಾ, ನೀವೇ ಡಿಸೈಡ್ ಮಾಡ್ತಾ ಇದ್ದೀರಾ ಎಲ್ಲಾನು ಕೂಡ. ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಂಗ್ ಡಿಸಿಷನ್ಸ್ ತಗೊಳ್ಳೋಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಸ್ವಲ್ಪ ಏನ್ ಮಾಡ್ಬೇಕು, ಯಾರಾದ್ರೂ ನಿಮ್ಗೆ ವೆಲ್ ವಿಷರ್ಸ್ ಇದ್ದಾರೆ, ಅವರು ಎಕ್ಸ್ಪರ್ಟೀಸ್ ಇದ್ದಾರೆ, ಅವ್ರ ಹತ್ರ ಒಂದ್ಸಾರಿ ಸಜೆಷನ್ ತಗೊಳ್ಳಿ. ಅವ್ರು ನಿಮ್ಗೆ ಹೇಳ್ತಾರೆ ಇದು ಈ ರೀತಿ ಇದೆ, ಹೀಗೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿ. ಅವ್ರದನ್ನ ನೀವು ಕೇಳಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಯಾವುದೇ ಕಾರಣಕ್ಕೂ ಇಮ್ಮೆಚುರಿಟಿ ತೋರಿಸ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಕರಿಯರ್ ಲೈಫ್ ಅಲ್ಲಿ. ತುಂಬಾ ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಬರ್ತಾ ಇದೆ ಫ್ರೆಂಡ್ಸ್. ಚೆನ್ನಾಗಿದೆ ಅಂತ ಹೇಳಿ ಹೋಗ್ತಾ ಇದ್ದೀರಾ, ಓಕೆ. ಅದಾದ ನಂತರ ಮುಂದೆ ಏನ್ ಬರುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಓಕೆ. ಫ್ರಂಟ್ ಏನಿದೆ ತಿಳ್ಕೊಳ್ಳಿ. ಯಾರಾದ್ರೂ ಹೇಳ್ತಾರ, ಅದನ್ನಾದ್ರೂ ಕೇಳ್ಕೊಳ್ಳಿ. ಮತ್ತೆ ಬರುವಂತ ದಿನಗಳಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ನಿಮ್ಮ ಲೈಫಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುವಂಥದ್ದು. ಯಾವ ರೀತಿ ನಿಮ್ಮ ಕರಿಯರ್ ರಿಲೇಟೆಡ್ ನಿಮಗೆ ತುಂಬಾನೇ ಕನ್ಫ್ಯೂಷನ್ಸ್ ಇರುತ್ತೆ. ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಒದ್ದಾಡ್ತೀರಾ, ಅಂದ್ರೆ ಕ್ಲಾರಿಟಿ ಇರೋದಿಲ್ಲ ನಿಮಗೆ ಅಂತ ಒಂದು ಥಾಟ್ಸ್ ನಿಮ್ಮಲ್ಲಿ ಇರುತ್ತೆ. ನೀವೇ ಕ್ಲಾರಿಟಿ ಒದ್ದಾಡ್ತಾ ಇರುವಂತಾಗ ನನಗೆ ಅನಿಸುತ್ತೆ. ಮತ್ತೆ ನೀವೇನು ಇವಾಗ ನಿಮ್ಗೆ ಇನ್ನೂ ಒಂದು ಏನಾಗ್ತಾ ಇದೆ ಅಂತಂದ್ರೆ, ಬರುವಂತ ದಿನಗಳಲ್ಲಿ ನಿಮ್ಗೆ ಅನ್ಸೋವಂಥದ್ದು, ನೀವೇನು ಅಷ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಬೇರೆ ಬೇರೆ ಸೆಕ್ಟರ್ ಅಲ್ಲಿ, ನೀವೇನ್ ವರ್ಕ್ ಮಾಡ್ತಾ ಇದ್ದೀರಾ, ನೀವೇನ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಗೆ ಎಲ್ಲೋ ಒಂದ್ ಕಡೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ನಾನು ಏನ್ ಹಾಕ್ತಾ ಇದ್ದೀನಿ ನನಗೆ ಅಷ್ಟು ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳಿ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗುವಂತದ್ದು ಕರಿಯರ್ ಲೈಫ್ ಅಲ್ಲಿ, ನಿಮ್ಮ ಬಿಸ್ನೆಸ್ ಆಸ್ಪೆಕ್ಟ್ ಇಂದ ಅಥವಾ ನಿಮ್ಮ ಒಂದು ಜಾಬ್ ಅಲ್ಲಿ. ನೀವು ಪರ್ಫಾರ್ಮೆನ್ಸ್ ಚಲೋ ಮಾಡ್ತಾ ಇದ್ದೀರಾ, ಬಟ್ ನಿಮ್ಗೆ ಅದು ಔಟ್ಕಮ್ ಬರ್ತಾ ಇಲ್ಲ, ಅಂದ್ರೆ ತುಂಬಾ ಕಡಿಮೆ ಬರ್ತಾ ಇದೆ. ಇವಾಗ ನೀವು 100% ನೀವು ಮಾಡಿದೀರಾ ಅಂತಂದ್ರೆ 90% ಅಲ್ಲಿ ವೇಸ್ಟ್ ಆಗ್ತಾ ಇದೆ. ವೇಸ್ಟ್ ಅಂದ್ರೆ ಮುಂದೆ ಬರಬಹುದು. ನಾನು ನೋಡಿ ವೇಸ್ಟ್ ಆಗ್ತಾ ಇದೆ ಅಂತಂದ್ರೆ ಇವಾಗ ನಿಮ್ಗೆ ಹಾಗೆ ಫೀಲ್ ಆಗತ್ತೆ, ವೇಸ್ಟ್ ಆಯ್ತೋ ಏನೋ ಅನ್ನುವಂಥದ್ದು. ಬಟ್ ಅದು ಮುಂದೆ ನಿಮ್ಗೆ ಚೆನ್ನಾಗಿ ರಿಸಲ್ಟ್ ಕೊಡ್ಬಹುದು. ಇವಾಗ ನಿಮ್ಗೆ ಔಟ್ಕಮ್ ಏನಿದೆ ತುಂಬಾ ಕಡಿಮೆ ಬರ್ತಾ ಇದೆ. ಹಾಗಾಗಿ ತುಂಬಾ ನೀವು ಅದ್ರ ಬಗ್ಗೆ ವಿಚಾರ ಮಾಡ್ತೀರಾ. ಇದು ನಿಮ್ಮ ಹೆಲ್ತ್ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ನೀವು ಈ ರೀತಿ ಥಿಂಕ್ ಮಾಡಿ ತುಂಬಾ ಡೀಪ್ ಆಗಿ ನೀವು ಇದ್ರ ಬಗ್ಗೆ ಇದನ್ನ ಥಿಂಕ್ ಮಾಡ್ತೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಓಕೆ, ಹಾಗಿದ್ರೆ ಯೂನಿವರ್ಸ್ ಏನ್ ನಿಮ್ಗೆ ಗೈಡ್ ಮಾಡ್ತಾ ಇದೆ ನೋಡಿ. ಯೂನಿವರ್ಸ್ ಹೇಳ್ತಾ ಇರುವಂತದ್ದು, ಇಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ಎಕ್ಸ್ಪೀರಿಯನ್ಸ್ ಇದೆ, ಆದ್ರೆ ಈ ಎಕ್ಸ್ಪೀರಿಯನ್ಸ್ಗೆ ನಿಮ್ಮ ಇಮ್ಮೆಚುರಿಟಿಯನ್ನ ತೋರಿಸ್ಲಿಕ್ಕೆ ಹೋಗಬೇಡಿ.
ಮತ್ತೆ ಇನ್ನು ತುಂಬಾ ಇಂಪಾರ್ಟೆಂಟ್ ಬರ್ತಾ ಇದೆ ಇದು. ಯಾಕಂತಂದ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ನೀವು ರಿಸ್ಟ್ರಿಕ್ಟೆಡ್ ತುಂಬಾ ಇದ್ದೀರಾ. ಮತ್ತೆ ಇನ್ನೂ ಹೇಳ್ಬೇಕಂತಂದ್ರೆ ನಿಮ್ದೇ ನಡಿಬೇಕು ಅನ್ನುವಂಥದ್ದನ್ನ ನೀವು ಬಿಡ್ಬೇಕಾಗತ್ತೆ. ಇದನ್ನ ನೀವು ನಿಮ್ಮ ಬಿಸ್ನೆಸ್ ಅಲ್ಲಿ ಯಾವ ರೀತಿ ತಗೊಳ್ತೀರಾ ಅಥವಾ ಜಾಬ್ ಅಲ್ಲಿ ಯಾವ ರೀತಿ ತಗೊಳ್ತೀರಾ ಇದನ್ನ ನೋಡಿ. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸಪೋಸ್ ತಿಳ್ಕೊಳ್ಳಿ, ನೀವು ನೀವು ನಿಮ್ಮ ಒಂದು ಶೈಲಿಯಲ್ಲಿ ನೀವು ಬಿಸ್ನೆಸ್ ಮಾಡ್ತೀರಾ ಅಥವಾ ಜಾಬ್ ಮಾಡ್ತೀರಾ. ಅಂದ್ರೆ ನೀವು ಒಂದು ಮಾಡುವಂತ ಶೈಲಿ, ವೇ ಆಫ್ ಥಿಂಕಿಂಗ್ ಇರ್ಬೋದು, ವೇ ಆಫ್ ಡೂಯಿಂಗ್ ಇರ್ಬೋದು, ಅದು ಚೇಂಜ್ ಇರುತ್ತೆ. ಹಾಗೆ ಪ್ರತಿಯೊಬ್ರು ಮಾಡುವಂತ ವರ್ಕ್ ಏನಿರುತ್ತೆ ಅದು ಚೇಂಜ್ ಆಗಿ ಮಾಡುವಂಥದ್ದು. ನಿಮ್ಮಂತೆನೆ ಮಾಡ್ಬೇಕು ಅಂತ ಇರೋದಿಲ್ಲ. ನೀವೇನ್ ಮಾಡ್ತೀರಾ, ರೆಸ್ಟ್ರಿಕ್ಷನ್ ಮಾಡ್ತೀರಾ ನಿಮ್ಮ ಕೈ ಕೆಳಗೆ ಇರೋವಂಥವ್ರಿಗೆ ಅಥವಾ ಆ, ನಿಮ್ ಜೊತೆಲಿ ವರ್ಕ್ ಮಾಡುವಂಥವ್ರಿಗೆ. ನೀವು ಹೀಗೆ ಮಾಡ್ಬೇಕು, ನಾನ್ ಹೇಳ್ದಾಗೆ ಮಾಡ್ಬೇಕು. ಓಕೆ, ಔಟ್ಕಮ್ ಚೆನ್ನಾಗಿ ಬರುತ್ತೆ ಅಂತಂದ್ರೆ ಅವ್ರು ಯಾವ ರೀತಿ ಮಾಡ್ತಾರೆ ಅದಕ್ಕೆ ನೀವು ಸಪೋರ್ಟ್ ಮಾಡಿ. ಓಕೆ, ನೀವು ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಕೆಲವೊಂದ್ ಜನ ಸ್ಮಾರ್ಟ್ ವರ್ಕ್ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದನ್ನ ನೀವು ಮಾಡ್ಕೋಬೇಕಾಗತ್ತೆ. ಓಕೆ, ನಿಮ್ದನ್ನ ನೀವು ಹಾಕೋ ಬದ್ಲಿ ನೋಡಿ, ತಿಳ್ಕೊಳ್ಳಿ. ಜನರೇಷನ್, ಹೊಸ ಹೊಸ ಜನರೇಷನ್ ಇದೆ. ಅವ್ರದ್ದೇ ಆದಂತ ಒಂದು ಸ್ಟ್ರಕ್ಚರ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಅದ್ರ ಪ್ರಕಾರ ವರ್ಕ್ ಮಾಡ್ತಾರೆ. ಇದನ್ನ ನೀವು ಥಿಂಕ್ ಮಾಡಿ. ಓಕೆ, ನಿಮ್ಮ ಮೈಂಡ್ ಮೊದಲೇ ತುಂಬಾ ಕನ್ಫ್ಯೂಷನ್ ಇಲ್ಲಿದೆ. ನಿಮ್ಮ ಮೈಂಡ್ ಮೊದಲೇ ತುಂಬಾ ಥಾಟ್ಸ್ ಏನೇನೋ ಬರ್ತಾ ಇರುವಂತ ಸಂದರ್ಭದಲ್ಲಿ ನೀವು ಇದ್ರ ಮೇಲೇನೂ ಕೂಡ ಬ್ಯಾಲೆನ್ಸ್ ಅನ್ನ ಕಳ್ಕೊಂಡ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅದರ ರೀತಿ ನೀವೇನಾದ್ರೂ ಮಾಡಿದ್ರೆ ಖಂಡಿತವಾಗೂ ಬರುವಂತ ದಿನಗಳಲ್ಲಿ ನಿಮ್ಗೆ ಒಳ್ಳೇದಾಗತ್ತೆ. ಇನ್ನು ನಿಮ್ಮ ರಿಲೇಶನ್ಶಿಪ್ ಅನ್ನ ನೋಡೋಣ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ. ಓಕೆ, ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ನೀವು ಯಾಕೋ ಮನಸ್ಸು ನೋಯಿಸ್ಕೊಳ್ಳುವಂತದ್ದು, ನಾನು ಇರೋದನ್ನ ಕೇಳ್ತಾ ಇಲ್ಲ ಅಥವಾ ನನ್ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ರಿಲೇಶನ್ಶಿಪ್ ಅಲ್ಲಿ ಅನ್ನುವಂಥದ್ದು ನಿಮ್ಗೆ ಫೀಲ್ ಆಗುವಂತದ್ದು ಎಲ್ಲೋ ನನ್ಗೆ ಅನಿಸ್ತಾ ಇದೆ. ಮತ್ತೆ ತುಂಬಾ ಅಂದ್ರೆ ಎಮೋಷನಲಿ ತುಂಬಾ ನೀವು ಕುಗ್ಗ್ ಹೋಗ್ತೀರಾ. ನನ್ಗೆ ಯಾರೂ ಇಲ್ಲ, ನಾನು ಒಬ್ಬಂಟಿಗ ಆಗಿದ್ದೀನಿ. ಆ ಒಂದು ಡಿಪ್ರೆಷನ್ ಇರ್ಬೋದು, ಎಂಗ್ಸೈಟಿ ಇರ್ಬೋದು, ನೆಗೆಟಿವಿಟಿ ಇರ್ಬೋದು, ಆ ರೀತಿ ಸಿಚುವೇಶನ್ ನಿಮ್ಗೆ ಬರುವಂತದ್ದು ನನ್ಗೆ ಕಾಣ್ತಾ ಇದೆ. ಓಕೆ, ಸ್ವಲ್ಪ ಆ ರೀತಿ ನನ್ಗೆ ಅನಿಸ್ತಾ ಇದೆ. ಯಾಕೋ ತುಂಬಾ ನೀವು ವಿಚಾರ ಮಾಡ್ತೀರಾ. ಮತ್ತೆ ಸ್ವಲ್ಪ ಇಶ್ಯೂಸ್ ಕೂಡ ಇರುತ್ತೆ. ಫೀಲಿಂಗ್ಸ್ ಏನಿದೆ ಅದು, ಅದೇ ಹೇಳಿದ್ನಲ್ವಾ, ಅರ್ಥ ಮಾಡ್ಕೊಳ್ತಾ ಇಲ್ಲ. ನನ್ನ ಫೀಲಿಂಗ್ಸ್ ಅನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅದ್ರ ಅಪೋಸೆ ಮಾಡ್ತಾರೆ ಅನ್ನುವಂಥದ್ದು. ಅಥವಾ ಎಲ್ಲಾನು ಬಿಟ್ಟು ಹೋಗ್ಬೇಕು ಅನ್ನುವಂತ ನಿಮ್ಗೆ ಫೀಲಿಂಗ್ ಬರುವಂತದ್ದು. ಎಲ್ಲೋ ಒಂದ್ ಕಡೆ ನೀವು ಬ್ರೇಕ್ ಡೌನ್ ಆಗ್ತೀರಾ. ಇದರಲ್ಲಿ ಸಪ್ರೇಷನ್ ಇರ್ಬೋದು, ಮೇ ಬಿ ಯಾರ್ದಾದ್ರೂ ಡಿವೋರ್ಸ್ ಕೇಸ್ ನಡೀತಾ ಇದ್ರೆ ಡಿವೋರ್ಸ್ ಇರ್ಬೋದು. ಈ ಸಿಚುವೇಶನ್ ಎಲ್ಲ ಬರ್ತಾ ಇದೆ ಫ್ರೆಂಡ್ಸ್. ಸೊ ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಗೆ ಎಷ್ಟು ರೆಸೋನೇಟ್ ಆಗುತ್ತೆ ಖಂಡಿತ ನನಗೆ ತಿಳಿಸಿ. ಎಲ್ಲೋ ಮ್ಯಾರಿಡ್ ಆಗಿದ್ರೆ ಆಲ್ರೆಡಿ ನೀವು ಇದನ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅಲ್ಲೆಲ್ಲೋ ಒಂದ್ ಕಡೆ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ, ಬರುತ್ತೆ ಸ್ವಲ್ಪ ನಿಮ್ಗೆ ಆ ರೀತಿ ಪ್ರಾಬ್ಲಮ್. ಹಾಗಿದ್ರೆ ಅದನ್ನ ನೋಡಿ. ಓಕೆ, ಆದಷ್ಟು ಕೇರ್ಫುಲ್ ಆಗಿರಿ. ಓಕೆ, ಇನ್ನು ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಯೂನಿವರ್ಸ್ ಮೆಸೇಜ್ ನಿಮ್ಗೆ ಏನ್ ಕೊಡ್ತಾ ಇದೆ ಅದನ್ನ ಕೂಡ ನಾವು ನೋಡೋಣ. ಓಕೆ, ಗೈಡಿಯನ್ಸ್. ಸೊ ಮೆಸೇಜ್ ಅಂತಂದ್ರೆ ಇಲ್ಲಿ ಗೈಡಿಯನ್ಸ್ ಕೂಡ ನೋಡೋಣ, ಏನ್ ಹೇಳ್ತಾ ಇದೆ ಯೂನಿವರ್ಸ್ ಅಂತ ಹೇಳಿ. ಏನಾಗುತ್ತೆ, ಸ್ವಲ್ಪ ನಿಮ್ಮ ಲೈಫಲ್ಲಿ ಲವ್ ಇರ್ಬೋದು, ರೊಮ್ಯಾನ್ಸ್ ಇರ್ಬೋದು, ಅಡ್ವೆಂಚರ್ ಇರ್ಬೋದು, ಒಂದು ನಿಮ್ಮ ಪಾರ್ಟ್ನರ್ ಜೊತೆಗೆ ಕನೆಕ್ಷನ್ ಇರ್ಬೋದು, ಅದನ್ನ ಡೀಪ್ ಮಾಡ್ಕೊಳ್ಳಿ. ಆ ಡೀಪ್ ಕನೆಕ್ಷನ್ ನನಗೆ ಕಾಣ್ತಾ ಇಲ್ಲ. ಆಮೇಲೆ ಇಲ್ಲಿ ನೀವು ನನಗೆ ಇಲ್ಲಿ ಅನಿಸ್ತಾ ಇರುವಂತದ್ದು, ನೀವು ನಿಮ್ಮ ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಇಲ್ಲ. ಸುಮ್ಮನೇನೋ ಮಾಡ್ತಾ ಇದ್ದೀರಾ. ಅದು ಯಾವ ರೀತಿ ಎಂಜಾಯ್ಮೆಂಟ್ ಅಂತಂದ್ರೆ ನೋಡಿ, ನಾನು ಹೇಳ್ತಾ ಇರುವಂತದ್ದು ಸ್ವಲ್ಪ ಕ್ವಾಲಿಟಿ ಟೈಮ್ ಅನ್ನ ಸ್ಪೆಂಡ್ ಮಾಡೋದು.
ಎಲ್ಲಾದರೂ ನಿಮ್ಮ ಪಾರ್ಟ್ನರ್ಗೆ ಎಲ್ಲಾದರೂ ನೀವು ಟೈಮ್ ಕೊಡುವಂಥದ್ದು, ಎಲ್ಲಾದರೂ ಕರ್ಕೊಂಡು ಹೋಗುವಂಥದ್ದು, ಸಣ್ಣದಾಗಿ ಒಂದು ಟ್ರಿಪ್ ಮಾಡುವಂಥದ್ದು, ಸಣ್ಣದಾಗಿ ಒಂದು ಪಿಕ್ನಿಕ್ ಮಾಡುವಂಥದ್ದು, ಅಥವಾ ಅವ್ರಿಗೆ ಏನಾದರೂ ಇವೆಲ್ಲ ಇರಬೇಕಾಗುತ್ತೆ ಲೈಫಲ್ಲಿ. ಇದ್ರ ಕೊರತೆ ನನಗೆ ಅನಿಸ್ತಾ ಇದೆ. ಓಕೆ, ಸೊ ಇದನ್ನೆಲ್ಲ ನೀವು ಲೈಫಲ್ಲಿ ತಗೊಂಡು ಬರಬೇಕಾಗತ್ತೆ ಅಂತ ಯೂನಿವರ್ಸ್ ನಿಮಗೆ ಇಲ್ಲಿ ಮೆಸೇಜ್ ಹೇಳ್ತಾ ಇದೆ. ಓಕೆನಾ? ಸೊ ಇದು ನಿಮ್ಮ ಒಂದು ಬರುವಂಥ ದಿನಗಳು 28ದಿಂದ ನಿಮ್ಮ 10th ಮೇವರೆಗೂ ಇರುವಂಥ ಫೀಲಿಂಗ್ಸ್. ಇನ್ನು ಯೂನಿವರ್ಸ್ ಮೆಸೇಜ್, ನಿಮ್ಮ ಲಾಸ್ಟ್ ಮೆಸೇಜ್ ಫುಲ್ ಆ್ಯಂಡ್ ಫೈನಲ್ ಏನು ಕೊಡ್ತಾ ಇದೆ ಅಂತಂದರೆ, ಓಕೆ, ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ಸಿಚುವೇಶನನ್ನು ನೀವು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಓಕೆ, ನಿಮಗೆ ಒಂದು ಪೀಸ್ಫುಲ್ ಆದಂಥ ಎನ್ವೈರ್ಮೆಂಟ್ ಸಿಗುತ್ತೆ. ನೋಡಿ ಎಷ್ಟು ಕ್ಲಿಯರ್ ಆಗಿ ಮೆಸೇಜ್ ಬರ್ತಾ ಇದೆ. ಇಟ್ಸ್ ಅಬೌಟ್ ಫೈಂಡಿಂಗ್ ದ ಜಾಯ್ ಇನ್ ವಾಟ್ ಯು ಆರ್ ಆಲ್ರೆಡಿ ಹ್ಯಾವ್ ಆ್ಯಂಡ್ ಬೀಯಿಂಗ್ ಅಟ್ ಪೀಸ್ ವಿತ್ ಯುವರ್ ಸೆಲ್ಫ್. ಏನು ಹೇಳ್ತಾ ಇದೆ, ನೀವು ಆ ಒಂದು ಜಾಯನ್ನು, ಅಂದರೆ ಒಂದು ಖುಷಿ, ಒಂದು ಹ್ಯಾಪಿನೆಸ್ ಏನಿದೆ ಅದನ್ನ ಫೈಂಡ್ ಮಾಡೋದಕ್ಕೆ, ಆ ಪೀಸನ್ನು ಫೈಂಡ್ ನಿಮ್ಮಲ್ಲೇ ಇರುವಂಥದ್ದು, ಇನ್ನೊಬ್ಬರಲ್ಲಿ ಹುಡುಕಿದ್ರೆ ಸಿಗೋದಿಲ್ಲ ಅದು. ಮತ್ತೆ ನಿಮ್ಮನ್ನ ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ತಾ ಇಲ್ಲ. ಅದೇ ಹೇಳಿದ್ನಲ್ವಾ, ಇಲ್ಲಿ ಬರ್ತಾ ಇದೆ ತುಂಬಾ ರಿಜಿಡ್ ಮೈಂಡ್ ಇದೆ, ತುಂಬಾ ನೀವು ಎಂಪರರ್ ಕಾರ್ಡ್ ಬಂತು, ಅದನ್ನ ನೀವು ಇಲ್ಲಿ ಅದೇ ಬರ್ತಾ ಇದೆ ಮೆಸೇಜ್ ನಿಮಗೆ. ಯೂನಿವರ್ಸ್ ಕೂಡ ಅದನ್ನೇ ಫೈನಲ್ ಮೆಸೇಜ್ ಅದೇ ಹೇಳ್ತಾ ಇದೆ. ನಿಮ್ಮನ್ನ ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳೋದಿಲ್ಲ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋದಿಲ್ಲ. ಆ ಒಂದು ಯಾವ ರೀತಿ ಅಂತಂದ್ರೆ, ಆ ರೆಸ್ಟ್ರಿಕ್ಟೆಡ್ ಮೋಡಲ್ಲಿ ನೀವು ಹಾಕೊಂಡ್ಬಿಡ್ತೀರಾ. ಆ ಲೈಫಲ್ಲಿ ಎಂಜಾಯ್ಮೆಂಟ್ ಅನ್ನೋದಿಲ್ಲ. ಎಲ್ಲಾನು ನಿಮ್ಮ ಒಳಗಡೆನೆ ಇರುವಂತದ್ದು, ನೀವು ಹೊರಗಡೆ ಜಗತ್ತಿನಲ್ಲಿ ಹುಡುಕ್ತಾ ಇದ್ದೀರಾ. ಬಟ್ ಏನಿದೆ ಅದು ಎಲ್ಲ ನಿಮ್ಮಲ್ಲೇನೆ ಇದೆ, ಅದನ್ನ ಹೊರಗಡೆ ಹುಡುಕ್ಲಿಕ್ಕೆ ಹೋಗಬೇಡಿ ಅನ್ನೋವಂಥದ್ದು ಯೂನಿವರ್ಸ್ ನಿಮಗೆ ಕ್ಲಿಯರ್ ಕಟ್ ಆಗಿ ಮೆಸೇಜ್ ಕೊಡ್ತಾ ಇದೆ. ಫ್ರೆಂಡ್ಸ್, ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ನನಗೆ ಕಾಮೆಂಟಲ್ಲಿ ತಿಳಿಸಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ರೀಡಿಂಗ್ ಎಷ್ಟು ನಿಮಗೆ ಕನೆಕ್ಟ್ ಆಯಿತು ಖಂಡಿತ ಒಂದು ನನಗೆ ಕಾಮೆಂಟಲ್ಲಿ ಹೇಳಿ. ಸೊ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.